ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 74, ಪ್ರಭಾವ ಪದ್ಧತಿ 44. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಅಭಿಗಮ್ಯ ಮುಕುಂದ ಪಾದುಕೆ ತ್ವಾಂ ಅಪನೀತಾತಪವಾರಣೈಃ ಶಿರೋಭಿಃ ಹರಿತಾಂಪತಯೋ ದುರಾಪಮನ್ಯೈಃ ಅನಘಚ್ಛಾಯಮವಾಪ್ನುವಂತಿ ಭೋಗಂ. ಮುಕುಂದನ ಪಾದರಕ್ಷೆಯೇ, ದಿಕ್ಕುಗಳಿಗೆ ಒಡೆಯರಾದ ಇಂದ್ರನೇ ಮೊದಲಾದವರು ನಿನ್ನನ್ನು ಹೊಂದಿ ತಮ್ಮ ತಮ್ಮ ಶ್ವೇತಛತ್ರಗಳನ್ನು ಹಿಡಿದುಕೊಂಡಿಲ್ಲದಿದ್ದರೂ ನಿನ್ನ ಅಡಿಗಳಿಗೆ ತಲೆಯಿಟ್ಟಾಗ ನಿನ್ನ ನೆರಳಿನಲ್ಲಿ ಯಾವ ಕೊರತೆಯೂ ಇಲ್ಲದೆ ಇತರರಿಂದ ಹೊಂದಲಾಗದ ಸುಖಾನುಭವವನ್ನು ಹೊಂದುತ್ತಾರೆ. ಮುಕುಂದ ಪಾದಕೆಯೇ ಎಂದಿದ್ದಾರೆ ವೇದಾಂತ ದೇಶಿಕರು. ಮುಕುಂದ ಎಂದರೆ ಮುಕ್ತಿಯನ್ನು ಕೊಡುವವನು ಎಂದು. ಈ ಪದ್ಯದ ತಾತ್ಪರ್ಯ ಏನೆಂದರೆ, ದೊಡ್ಡ ದೊಡ್ಡ ಪದವಿಯನ್ನು ಹೊಂದಿರುವ ಇಂದ್ರನೇ ಮೊದಲಾದ ಅಷ್ಟದಿಕ್ಪಾಲಕರು ಇತರ ದೇವಾನುದೇವತೆಗಳು ತಮ್ಮ ತಮಗೆ ಅಧಿಕಾರ ಪದವಿಗಳ ಬಲದಿಂದ ದೊರೆತಿರುವ ಶ್ವೇತಛತ್ರಗಳನ್ನು ಪಕ್ಕಕ್ಕಿಟ್ಟು, ಅಂದರೆ ಅಹಂಕಾರವನ್ನು ದೂರವಿಟ್ಟು, ಪಾದುಕಾದೇವಿಗೆ ಅಂದರೆ ಮುಕುಂದನ ಚರಣಗಳ ಅಡಿಗೆ ತಲೆಬಾಗಿಸಿದರೆ ಕಾರುಣ್ಯಮಯಿಯಾದ ಪಾದುಕಾದೇವಿಯ ಅನುಗ್ರಹದಿಂದ ಅನ್ಯರಿಗೆ ಸುಲಭವಲ್ಲದ ಉತ್ತಮ ಪದವಿಯನ್ನು ಪಡೆಯಬಹುದು ಎಂದು. ಆಂಡಾಳ್ ಸಹ ತನ್ನ ತಿರುಪ್ಪಾವೈನಲ್ಲಿ ಅಂಗಣ್ಮಾಗ್ಯಾಲತ್ತರಶರ್ ಅಭಿಮಾನ ಭಂಗಮಾಯ್ ಒಂದು ನಿನ್ನ ಪಳ್ಳಿ ಕಟ್ಟಿಲ್ ಕೀಳೆ ಶಂಗಮಿರುಪ್ಪಾರ್ ಪೋಲ್ ಬಂದ ತಲೈ ಪೈದೋಮ್ ಎಂದು ಹೇಳಿದ್ದಾಳೆ. ಅಂದರೆ ರಮ್ಯವಾದ ಸಪ್ತದ್ವೀಪಗಳುಳ್ಳ ಮಹಾಪೃಥ್ವಿಯಲ್ಲಿ ರಾಜರು ಅಹಂಕಾರ ಭಂಗವಾಗಿ ಬಂದು ನಿನ್ನ ಶಯ್ಯಾಮಂಚದ ಕೆಳಗೆ ಸಮೂಹವಾಗಿ ಇರುವವರಂತೆ ನಾವೂ ಸಹ ಅಹಂಕಾರವನ್ನು ತೊರೆದು ನಿನ್ನನ್ನು ಆಶ್ರಯಿಸಿದ್ದೇವೆ. ನಮ್ಮನ್ನು ಕಟಾಕ್ಷ ಮಾಡಿದರೆ ನಮ್ಮ ಮೇಲಿನ ಪಾಪಗಳೆಲ್ಲ ಅಳಿಸಿ ಹೋಗುವುದು ಎಂದಿದ್ದಾಳೆ. ಮಹಾಭಾರತ ಯುದ್ಧ ನಿಶ್ಚಯವಾಗಿತ್ತು. ಅರ್ಜುನ, ದುರ್ಯೋಧನ ಇಬ್ಬರೂ ಒಂದೇ ಸಮಯದಲ್ಲಿ ಶ್ರೀಕೃಷ್ಣನ ಸಹಾಯ ಕೇಳಲು ತಮ್ಮ ತಮ್ಮ ಪಕ್ಷಗಳ ಪರವಾಗಿ ಬಂದಿದ್ದರು. ಕೃಷ್ಣ ಶಯ್ಯಾಗ್ರಹದಲ್ಲಿ ಮಲಗಿದ್ದ. ಅವನು ಏಳುವವರೆಗೂ ಕಾಯಬೇಕಿತ್ತು. ದುರ್ಯೋಧನನು ಗರ್ವದಿಂದ ಕೃಷ್ಣನ ತಲೆಯ ಬಳಿ ಇದ್ದ ಕುರ್ಚಿಯ ಮೇಲೆ ಕುಳಿತನು. ಆದರೆ ಅರ್ಜುನನಾದರೋ ಅಹಂಕಾರವಿಲ್ಲದೆ ವಿನಯದಿಂದ ಕೃಷ್ಣನ ಕಾಲ ಬಳಿ ಕುಳಿತನು. ಕೃಷ್ಣ ಕಣ್ಣು ಬಿಟ್ಟಾಗ ಮೊದಲು ಕಂಡದ್ದು ಅರ್ಜುನ. ಕೃಷ್ಣನು ಪಾಂಡವರ ಪಕ್ಷ ಸೇರಿ ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲಿಸಿದನು. ಎಂತಹ ಕಷ್ಟಕಾಲದಲ್ಲೂ ಪಾಂಡವರ ಪರವಾಗಿ ನಿಂತನು. ಅದೇ ದುರ್ಯೋಧನನು ಕೃಷ್ಣನ ಕೃಪಾಕಟಾಕ್ಷವಿಲ್ಲದೆ ನಿರ್ನಾಮವಾಗಿ ಹೋದನು. ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಅನ್ಯೈಹಿ ಎಂದಿದ್ದಾರೆ. ಅನ್ಯರು ಎಂದರೆ ಯಾರು? ಭಗವದ್ಭಕ್ತರು, ಮೋಕ್ಷಾರ್ಥಿಗಳು. ಆದರೆ ಅವರಿಗೆ ಸಿಗದ ನೆರಳು ಸುಖ ಭಾಗವತ ಭಕ್ತರಿಗೆ ದೊರೆಯುತ್ತದೆ ಎಂದಿದ್ದಾರೆ ವೇದಾಂತ ದೇಶಿಕರು. ಭಾಗವತರ ಭಕ್ತರು ಎಂದರೆ ನಮ್ಮ ಕಣ್ಮುಂದೆ ಮುಖ್ಯವಾಗಿ ಇಬ್ಬರು ಬರುತ್ತಾರೆ. ಒಬ್ಬರು ಮಧುರ ಕವಿ ಆಳ್ವಾರರು, ಇನ್ನೊಬ್ಬರು ಭರತ. ಇವರಿಬ್ಬರು ಭಗವಂತನಿಗಿಂತ ಹೆಚ್ಚಾಗಿ ಭಾಗವತೋತ್ತಮನಾದ ಪಾದುಕಾದೇವಿಗೂ ನಮ್ಮಾಳ್ವಾರರಿಗೂ ನಿಷ್ಠೆಯನ್ನು ತೋರಿಸಿದವರು. ಮಧುರ ಕವಿ ಆಳ್ವಾರರ ವಿಷಯ ತಿಳಿದುಕೊಳ್ಳೋಣ ಬನ್ನಿ. ಆಳ್ವಾರ್ ತಿರುನಗರಿಯ ಸಮೀಪದ ತಿರುಕ್ಕೋಳೂರು ಇವರ ಜನ್ಮಸ್ಥಳ. ಬಾಲ್ಯದಲ್ಲಿಯೇ ವೇದಶಾಸ್ತ್ರಾದಿಗಳನ್ನು ವಿದ್ಯಾಭ್ಯಾಸ ಮಾಡಿದ್ದರು. ಇಂಪಾಗಿ ಹಾಡುತ್ತಿದ್ದರು. ಕವಿತಾ ಸಾಮರ್ಥ್ಯವಿತ್ತು. ಭಗವಂತನ ಅನ್ವೇಷಣೆಯಲ್ಲಿ ಆಸಕ್ತಿ ಹೊಂದಿ ಇವರು ಉತ್ತರ ಭಾರತದ ಕಡೆ ಹೋದರು. ಅಲ್ಲಿ ಅಯೋಧ್ಯೆಯಲ್ಲಿ ಕೆಲವು ಕಾಲ ತಂಗಿರುವಾಗ ಅವರು ದಕ್ಷಿಣ ದಿಕ್ಕಿನಲ್ಲಿ ಬೆಳಕೊಂದನ್ನು ಕಂಡರು. ಅದು ಯಾವುದು ಮಹಾಪುರುಷನ ತೇಜಸ್ಸೆಂದು ಹುಡುಕಿಕೊಂಡು ಬಂದಾಗ ಆಳ್ವಾರ್ ತಿರುನಗರಿಯಲ್ಲಿ ಆ ತೇಜಸ್ಸು ನಮ್ಮಾಳ್ವಾರರ ಶರೀರದ ಕಾಂತಿ ಎಂದು ಕಂಡುಕೊಂಡರು. ನಮ್ಮಾಳ್ವಾರರ ಶಿಷ್ಯರಾದರು. 4000 ದಿವ್ಯ ಪ್ರಬಂಧಗಳನ್ನು ಅವರಿಂದ ಕಲಿತು ರಾಗ ತಾಳಗಳ ಸಹಿತ ಹಾಡಿದರು. ಹಾಗೆ ಅವರು ನಮ್ಮಾಳ್ವಾರರ ದಾಸಾನುದಾಸರಾದರು. ಕಣ್ಣಿನುಂ ಶಿರತ್ತಾಂಬು ಎಂಬ 10 ಪದ್ಯಗಳನ್ನು ರಚಿಸಿ ನಮ್ಮಾಳ್ವಾರರನ್ನು ಸ್ತುತಿಸಿ ಹಾಡಿದರು. ಅದರಲ್ಲಿ ಭಗವಂತನನ್ನು ಕುರಿತು ಅವರು ಹಾಡಲಿಲ್ಲ. ಅಸಾಧಾರಣವಾದ ಭಾಗವತ ನಿಷ್ಠೆಯನ್ನು ಪ್ರಕಾಶಪಡಿಸಿದರು. ತೇವು ಮತ್ತರಿಯೇನ್ ಕುರುಹೂರ್ ನಂಬಿ ಪಾವಿನ್ ಇನ್ನಿಶೈ ಪಾಡಿತ್ತಿರಿವನೇ, ನಾನು ಬೇರೊಬ್ಬ ದೇವನನ್ನು ಅರಿಯನು, ಕುರುಕಾಪುರಿಯ ಶ್ರೇಷ್ಠನಾದ ನಮ್ಮಾಳ್ವಾರರ ಪಾಶುರಗಳನ್ನು ಮಧುರವಾಗಿ ಹಾಡುತ್ತಾ ಸಂಚರಿಸುವೆನು ಎಂದು ಹೇಳಿದರು. ಕಣ್ಣಿನುನ್ ಶಿರುತ್ತಾಂಬಿನಾಲ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್ ಎನ್ನಪ್ಪನಿಲ್ ನಣ್ಣಿತ್ತೆನ್ ಕುರುಹೂರ್ ನಂಬಿ ಎನ್ನರ್ಕಾಲ್ ಅಣ್ಣಿಕ್ಕುಂ ಅಮುದೂರುಂ ಎನ್ನಾವುಕ್ಕೆ ಎಂದು ನಮ್ಮಾಳ್ವಾರರ ಮೇಲೆ ಕವಿತೆ ಕಟ್ಟಿ ಹಾಡಿದರು. ಯಶೋದೆಯಿಂದ ತುಂಡು ಹಗ್ಗದಲ್ಲಿ ಕಟ್ಟಿಸಿಕೊಂಡ ಆಶ್ಚರ್ಯಕರವಾದ ನನ್ನ ಸ್ವಾಮಿಗಿಂತಲೂ ಪ್ರೀತಿಪೂರ್ವಕವಾಗಿ ಚಲುವಾದ ಕುರುಕಾಪುರಿಗೆ ನಿರ್ವಾಹಕರಾದ ನಮ್ಮಾಳ್ವಾರವರ ನಾಮವನ್ನು ಉಚ್ಚರಿಸಿದರೆ
ನನ್ನ ಜಿಹ್ವೆಗೆ ಅಮೃತವು ಧಾರೆಯಾಗಿ ಸ್ರವಿಸುವುದು ಎಂದರು. ಭಾಗವತ ಶೇಷತ್ವದ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿ ಆಳ್ವಾರುಗಳಲ್ಲಿ ಒಬ್ಬರಾದರು ಮಧುರಕವಿ ಆಳ್ವಾರರು. ಭಗವಂತನ ಶೇಷತ್ವಕ್ಕಿಂತ ಹಿರಿದಾದ ಭಾಗವತ ಶೇಷತ್ವದ ಮಹಿಮೆಯನ್ನು ಗರಿಮೆಯನ್ನು ತೋರಿಸಿಕೊಟ್ಟ ಇನ್ನೊಬ್ಬ ಮಹಾನುಭಾವ ಭರತ. ಶ್ರೀರಾಮನಿಗಾಗಿ ಹಂಬಲಿಸಿ ಅವನನ್ನು ಕರೆದುಕೊಂಡು ಬರುತ್ತೇನೆಂದು ಚಿತ್ರಕೂಟಕ್ಕೆ ಹೋದನು. ಮೊದಲೇ ದೇವತೆಗಳಿಗೆ ಮಾತು ಕೊಟ್ಟಿದ್ದರಿಂದ ರಾವಣ ಸಂಹಾರವಾಗಬೇಕಾದ್ದರಿಂದ ಭರತನ ಶರಣಾಗತಿಯನ್ನು ತಕ್ಷಣ ಒಪ್ಪಿಕೊಳ್ಳಲಿಲ್ಲ ಶ್ರೀರಾಮ. ಗುರುಮುಖೇನ ಪಾದುಕಾದೇವಿಯು ದೊರೆತಾಗ ಭರತ ಅಹಂಕಾರ ಕಿಂಚಿತ್ತೂ ಇಲ್ಲದೆ ಅವಳನ್ನು ತಲೆ ಮೇಲೆ ಹೊತ್ತು ನಡೆದ. 14 ವರ್ಷ ಅವಳಿಗೆ ಕೈಂಕರ್ಯ ಮಾಡಿದ. ಅವನ ಅಪವಾದ ಹೋಯಿತು. ಪಾದುಕಾದೇವಿಯ ಸಾನ್ನಿಧ್ಯದಲ್ಲಿ ಶ್ರೀರಾಮನನ್ನು ಮರೆತು ಶ್ರೀರಾಮನಿಗೆ ಹಾತೊರೆಯದೆ ಸುಖವಾಗಿದ್ದನು ಭರತ. ಭಗವಂತನಿಗಿಂತ ಭಾಗವತೆಯಾದ ಪಾದುಕಾದೇವಿಯೇ ಅವನ ಕೈ ಹಿಡಿದಳು. ಇದೂ ಸಹ ಭಾಗವತ ಶೇಷತ್ವದ ಮಹಿಮೆಯನ್ನು ತೋರಿಸುತ್ತದೆ. ಶ್ರೀ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದ ಮಾಲೆಯಲ್ಲಿ ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿಮಾಂ ಸ್ಮರಲೋಕನಾಥಃ ಎಂದಿದ್ದಾರೆ. ಹೇ ಸ್ವಾಮಿಯೇ, ನನ್ನಲ್ಲಿ ನೀನು ಮಾಡಬೇಕಾದ ಅನುಗ್ರಹವೆಂದರೆ ನನ್ನನ್ನು ನೀನು ನಿನ್ನ ದಾಸಾನುದಾಸನಿಗೆ ಪರಿಚಾರಕೆಯನ್ನು ಮಾಡುವವನಿಗೆ, ಅವನ ಸೇವಕನಿಗೆ, ಅವನ ಕಿಂಕರನಾದವನಿಗೆ, ಅವನಿಗೂ ದಾಸನಾದವನಿಗೆ ಅವನ ಸೇವಕನು ಎಂದು ನನ್ನನ್ನು ತಿಳಿ ಎಂದಿದ್ದಾರೆ. ಆಂಜನೇಯನು ಜ್ಞಾನಬಲ, ಆತ್ಮಬಲ, ಶರೀರಬಲ, ಬುದ್ಧಿಬಲ ಎಲ್ಲವನ್ನು ಯಥೇಚ್ಛವಾಗಿ ಹೊಂದಿದ್ದರೂ ತನ್ನನ್ನು ದಾಸೋಹಂ ಕೋಸಲೇಂದ್ರಸ್ಯ ಎಂದು ವಿನಯದಿಂದ ಎಲ್ಲರಿಗೂ ತನ್ನ ಪರಿಚಯ ಮಾಡಿಕೊಳ್ಳುತ್ತಿದ್ದನು. ರಾವಣನ ಆಸ್ಥಾನದಲ್ಲಿ ರಾವಣನ ಮುಂದೆ ಹೇಳುತ್ತಾನೆ, ನಾನು ರಾಮ ಸುಗ್ರೀವರ ಸೈನ್ಯದಲ್ಲಿ ಅತ್ಯಂತ ಕನಿಷ್ಠನು. ಬಲದಲ್ಲಿ ನನಗಿಂತ ಕಮ್ಮಿಯಾದವರು ಯಾರೂ ಇಲ್ಲ. ಸೈನ್ಯದಲ್ಲಿ ಎಲ್ಲರಿಗಿಂತ ನಾನೇ ಕಟ್ಟಕಡೆಯವನು ಎಂದನು. ಇದು ಅಹಂಕಾರವು ಹತ್ತಿರವೂ ಸುಳಿಯದ ಆಂಜನೇಯ ಸ್ವಾಮಿಯ ಮಾತುಗಳು. ನಮ್ಮಾಳ್ವಾರರು ಪರಮಾತ್ಮನಿಗೆ ಒಂದು ಪ್ರಶ್ನೆಯನ್ನು ಹಾಕಿದರು. ಭಗವಂತ ದೊಡ್ಡವನೋ ಭಾಗವತ ದೊಡ್ಡವನೋ ಎಂದು. ಈ ಲೋಕ ಮತ್ತು ಮೇಲಿನ ಲೋಕಗಳನ್ನು ಹೊಂದಿ ಬಹಳ ದೊಡ್ಡ ತತ್ವವಾಗಿ ಬ್ರಹ್ಮಶಬ್ದ ವಾಚ್ಯನಾಗಿದ್ದೀಯಾ ನೀನು. ಆದರೆ ನನ್ನ ದೇಹದ ಏಕದೇಶದಲ್ಲಿ ಅಂತಹ ನಿನ್ನನ್ನೇ ಹೊಂದಿರುವ ನಾನು ದೊಡ್ಡವನೋ ನೀನು ದೊಡ್ಡವನೋ ಎಂದು ಯೋಚಿಸಿ ನೋಡಿ ಹೇಳು ಎಂದು ಭಗವಂತನನ್ನೇ ಕೇಳಿದರು ನಮ್ಮಾಳ್ವಾರರು. ಪುವಿಯುಂ ಇರುವಿಶುಂಬುಂ ನಿನ್ನ ಹತ್ತ ನೀಯನ್ ಶೆವಿಯನ್ வழிபுரந்து என் உள்ளாய் அவிவு இன்றியான் பிரியன் நீ பிரியை என்பதனை யார் அறிவார் ಉನ್ ಪರಹು ನೇಮಿಯಾಯಿ ಉಳ್ಳು. ರಾಕ್ಷಸರ ದೇಹವನ್ನು ಖಂಡಿಸುವ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಉಳ್ಳವನೇ, ಈ ಲೋಕವು ಮೇಲಿನ ವಿಶಾಲ ಲೋಕವು ನಿನ್ನಲ್ಲಿಯೇ ಇವೆ. ಉಭಯ ವಿಭೂತಿಯನ್ನು ಒಳಗೆ ಅಡಗಿಸಿಕೊಂಡಿರುವ ನೀನು ಒಂದು ದಿನವೂ ವಿಚ್ಛೇದವಾಗದಂತೆ ನನ್ನ ಒಳಗೇ ಇರುತ್ತೀಯ. ಆದುದರಿಂದ ನಾನೇ ದೊಡ್ಡವನು, ನೀನೇ ಆಲೋಚಿಸಿ ನೋಡು ಎಂದಿದ್ದಾರೆ ನಮ್ಮಾಳ್ವಾರರು. ಭಾಗವತರ ಹಿರಿಮೆಯನ್ನು ಹೇಳಿದ್ದಾರೆ. ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳಿ. ಮಹಾಭಾರತ ಯುದ್ಧದ 18ನೆಯ ದಿನ ರಾತ್ರಿ ಆಗುತ್ತಾ ಬಂದಿತ್ತು. ಯುದ್ಧ ಮುಗಿದ ಹಾಗೆಯೇ ದಿನವೂ ಶ್ರೀಕೃಷ್ಣ ರಥದಿಂದ ಇಳಿದು ಅರ್ಜುನನಿಗೆ ಕೈಕೊಟ್ಟು ಅವನನ್ನು ಇಳಿಸಿ ಕುದುರೆಗಳನ್ನು ಬಿಚ್ಚಿ ಮೇವು ಹಾಕಿ ಮೈದಡವಿ ನಂತರ ಹೊರಡುತ್ತಿದ್ದ. ಆದರೆ ಇಂದು ಎಂದಿನಂತೆ ಶ್ರೀಕೃಷ್ಣನು ಅರ್ಜುನನನ್ನು ಕೈ ಹಿಡಿದು ಕೆಳಗಿಳಿಸಲಿಲ್ಲ. ಬದಲಾಗಿ ತಾನು ರಥದಲ್ಲಿಯೇ ಇದ್ದು, ಅರ್ಜುನ ರಥದಿಂದ ಇಳಿ, ಕುದುರೆಗಳನ್ನು ಬಿಚ್ಚಿ ದೂರ ಕಟ್ಟಿಹಾಕು ಎಂದನು. 17 ದಿನಗಳಿಂದ ಕೃಷ್ಣ ಸಾರಥಿಯಂತೆ ನಡೆದುಕೊಂಡಿದ್ದನು. ಇದರಿಂದ ಒಳಗೊಳಗೆ ಅರ್ಜುನನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಆದರೆ ಈ ದಿನ ಕೃಷ್ಣನ ಆಜ್ಞೆ ಒಂದು ತರಹ ಅವನ ಅಹಂಕಾರಕ್ಕೆ ಪೆಟ್ಟುಕೊಟ್ಟಿತ್ತು. ಆದರೂ ಮರುಮಾತನಾಡದೆ ಕೃಷ್ಣ ಹೇಳಿದಂತೆ ಮಾಡಿದ. ಇಳಿದು ಕುದುರೆಗಳನ್ನು ದೂರದಲ್ಲಿ ಕಟ್ಟಿಹಾಕಿದ. ರಥದ ಮೇಲಿದ್ದ ಹನುಮಂತನ ಧ್ವಜ ಹಾರಿ ಹೋಯಿತು. ಕೃಷ್ಣ ರಥದಿಂದ ಕೆಳಗಿಳಿದ. ತಕ್ಷಣ ರಥ ಬೆಂಕಿ ಹತ್ತಿ ಉರಿದು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಯಿತು. ಆಶ್ಚರ್ಯಗೊಂಡ ಅರ್ಜುನನಿಗೆ ಕೃಷ್ಣನು, ಅರ್ಜುನ, 18 ದಿನಗಳಿಂದ ಶತ್ರುಪಕ್ಷದ ಮಹಾರಥಿಕರ ಅನೇಕ ಅಸ್ತ್ರಶಸ್ತ್ರಗಳಿಂದ ಈ ರಥ ಯಾವಾಗಲೋ ಹತ್ತಿ ಉರಿದು ಹೋಗಬೇಕಿತ್ತು. ಆದರೆ ನನ್ನ ದೆಸೆಯಿಂದ ಹಾಗಾಗಲಿಲ್ಲ. ಇನ್ನು ಈ ರಥದ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಹತ್ತಿ ಉರಿಯುವ ಮುನ್ನ ನಿಮ್ಮನ್ನು ರಕ್ಷಿಸಿದೆ ಎಂದನು. ಅರ್ಜುನನ ಅಹಂಕಾರ ಜರ್ರೆಂದು ಕೆಳಗಿಳಿದಿತ್ತು. ಎಷ್ಟು ದೊಡ್ಡ ಉಪಾಧಿಯೇ ಇರಲಿ, ಅಹಂಕಾರ ಬಿಡಿ. ಭಗವಂತನಲ್ಲಿ ಶರಣಾಗದಿದ್ದರೂ ಪರವಾಗಿಲ್ಲ. ಭಾಗವತರಿಗೆ ಶರಣಾಗಿ ಪಾದುಕಾದೇವಿಯನ್ನೋ ನಮ್ಮಾಳ್ವಾರರನ್ನೋ ಶರಣಾಗತಿ ಮಾಡಿದರೆ
ಭಗವಂತನಲ್ಲಿ ಶರಣಾಗತಿ ಇಲ್ಲದಿದ್ದರೂ ಮೋಕ್ಷ ಸಿಗುವುದು ಖಂಡಿತ. ಭಗವಂತನ ಸಾನ್ನಿಧ್ಯ ದೊರಕಿಸಿಕೊಡುವವರು ಭಾಗವತರೇ. ಭಗವತ್ ಶೇಷತ್ವಕ್ಕಿಂತ ಭಾಗವತರ ಶೇಷತ್ವವೇ ಶ್ರೇಷ್ಠ ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ.